ನಮಸ್ಕಾರ. ಪಬ್ಲಿಕ್ ನುಡಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ಶ್ರೀ ಕ್ಷೇತ್ರ ಶೃಂಗೇರಿ ಬಳಿಯ ಗಂಗಡಿಕಲ್ಲು ಪ್ರದೇಶದಲ್ಲಿ ಹುಟ್ಟುವ ತುಂಗಾ ಮತ್ತು ಭದ್ರಾ ನದಿಗಳು ಶ್ರೀ ಕ್ಷೇತ್ರ ಕೂಡಲಿಯಲ್ಲಿ ಸಂಗಮವಾಗಿ ತುಂಗಭದ್ರಾ ನದಿಯಾಗಿ ಒಟ್ಟು ಸುಮಾರು 400 ಕಿಮಿ ಉದ್ದ ಹರಿದು ಮಲೆನಾಡಿನ ಹಾಗೂ ಬಯಲು ಸೀಮೆಯ 5 ಜಿಲ್ಲೆಗಳಲ್ಲಿ ರೈತರು ಸೇರಿದಂತೆ ಸುಮಾರು 1 ಕೋಟಿ ನಾಗರಿಕರ ಜೀವನದಿಯಾಗಿಯೂ ಪರಿಗಣಿಸಲ್ಪಟ್ಟಿದೆ. ಹಾಗೆ ಶೃಂಗೇರಿಯಿಂದ ಕಿಷ್ಕಿಂಧೆಯವರೆಗೆ ಪಾದಯಾತ್ರೆಯನ್ನ ನಾವು ಜನಜಾಗೃತಿ ಮತ್ತು ಜಲಜಾಗೃತಿ, ಯಾಕಂದ್ರೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ನದಿಯ ವಿಷಯವನ್ನ ತಗೊಂಡು ನದಿಗೆ ಪೂರಕವಾಗಿರ್ತಕ್ಕಂಥ ವಿಷಯಗಳು ಇರ್ಬೋದು, ನದಿಗೆ ಸಂಬಂಧಿತ ವಿಷಯಗಳು ಇರ್ಬೋದು, ಇವೆಲ್ಲ ವಿಷಯಗಳನ್ನ ನಾವು ಆಯಾ ಜಿಲ್ಲೆಗಳಲ್ಲಿರ್ತಕ್ಕಂಥ ಸಮಸ್ಯೆಗಳು, ಆಯಾ ಜಿಲ್ಲೆಗಳು ಯಾವ ವಿಷಯದಲ್ಲಿ ಮಲಿನ ಮಾಡ್ತಾ ಇದ್ದೇವೆ ಪಟ್ಟಣಗಳು, ಇದರಲ್ಲಿ ಧರ್ಮಾಧಿಕಾರಿಗಳನ್ನ, ಸಮಾಜವನ್ನ ಮತ್ತು ರಾಜಕಾರಣಿಗಳನ್ನ ಎಲ್ಲರನ್ನು ಒಳಗೊಂಡಂತೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲದೆ ನದಿಗಳು ಈಗ ಬತ್ತಿ ಹೋಗ್ತಾ ಇದ್ದಾವೆ, ನದಿಗಳ ಮೂಲಗಳು ಬತ್ತಿ ಹೋಗ್ತಾ ಇದ್ದಾವೆ, ಮಲೆನಾಡಿನಲ್ಲಿ ಮಳೆ ಕಡಿಮೆ ಆಗ್ತಾ ಇದೆ. ಇದರಲ್ಲಿ ನಮ್ಮ ಗಳಿಗೆ 2 ಬೆಳೆಗಳ ಬದಲು 1 ಬೆಳೆ ತಗೊಳ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವೆಲ್ಲ ಕ್ಲೈಮೇಟ್ ಚೇಂಜ್ಗಳು ಇದಕ್ಕೆಲ್ಲ ಕಾರಣ ಆಗಿತ್ತು. ಅದಕ್ಕಾಗಿ ಇದರಲ್ಲಿ ಸಮಾಜದ ಪಾತ್ರ ಏನು ಮತ್ತು ಸರ್ಕಾರದ ಪಾತ್ರ ಏನು ಅದನ್ನ ತಿಳಿಸಿ ಹೇಳೋದಕ್ಕೋಸ್ಕರ ಜನರಲ್ಲಿ ಜಾಗೃತಿ ತರಂತದ್ದು. ಇದಕ್ಕೆ ಸಮಾಜಕ್ಕೆ ಸಾಥ್ ಸತ್ತಾಕೆ ಸಾಥ್ ಅಂತ ನಾವು ಕರಿತೀವಿ ಹಿಂದಿಯಲ್ಲಿ. ಅದಕ್ಕಾಗಿ ಇದು ಜನಜಾಗೃತಿಯ ಉದ್ದೇಶದಿಂದ ಮೊಟ್ಟ ಮೊದಲ ಹಂತದಲ್ಲಿ 400 ಕಿಲೋಮೀಟರ್ ಶೃಂಗೇರಿಯಿಂದ ಕಿಷ್ಕಿಂಧೆಯವರೆಗೆ, ಶಂಕರರ ನಾಡು ಶೃಂಗೇರಿ ಮತ್ತು ಹನುಮಂತನ ನಾಡು ಕಿಷ್ಕಿಂಧ, ಇದಕ್ಕೊಂದು ಭವ್ಯವಾದ ಒಂದು ಭಾವನಾತ್ಮಕವಾದ ಸಂಬಂಧ ಕೂಡ ಇದಕ್ಕೆ ಏರ್ಪಡಬೇಕು. ಯಾಕಂದ್ರೆ ನಮ್ಮ ಎಲ್ಲಾ ಜಿಲ್ಲೆಗಳು, ಕೊಪ್ಪಳ ಜಿಲ್ಲೆ, ರಾಯಚೂರು ಜಿಲ್ಲೆ, ವಿಜಯನಗರ ಜಿಲ್ಲೆ, ಶಿರಗುಪ್ಪ, ಬಳ್ಳಾರಿ ಜಿಲ್ಲೆ ಎಲ್ಲರೂ ಕೂಡ ಆ ನದಿಯ ನೀರಿನಿಂದಾಗಿ ನಾವು ಸಮೃದ್ಧಿಯನ್ನ ಕಂಡಂತವ್ರು ನಾವು. ಹೀಗಾಗಿ ಆ ನದಿಯಿಂದ ಸಮೃದ್ಧಿ ಕಂಡಿದ್ದೀವಿ ಅಂದ್ರೆ ನಮ್ಮದು ಒಂದಿಷ್ಟು ಪಾತ್ರ ಇದೆಯಲ್ಲ ನದಿಯನ್ನು ಉಳಿಸೋದಕ್ಕೋಸ್ಕರ. ಆ ತಾಯಿನೇ ಹೋದ್ಲು ಅಂದ್ರೆ ನಾವೆಲ್ಲಿದ್ದೀವಿ? ಅದಕ್ಕೋಸ್ಕರ ಈ ಬಾಂಧವ್ಯನೂ ಬೆಳಿಬೇಕು. ನಾವು ನದಿಯನ್ನು ಉಳಿಸಿಕೊಳ್ಳಕ್ ಬೇಕಾಗಿರ್ತಕ್ಕಂಥ ಸಮಾಜದ ಪಾತ್ರವನ್ನು ಗಮನಕ್ಕೆ ತರಬೇಕು ಮತ್ತು ಧರ್ಮಾಧಿಕಾರಿಗಳನ್ನು ಇದರಲ್ಲಿ ಒಳಪಡಿಸಿಕೊಂಡು ಒಂದು ಮಾದರಿ ಕೆಲಸವನ್ನ ಮಾಡಬೇಕು. ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಆಗಲಿ, ಇದರಿಂದ ಯಾರೇ ನೇತೃತ್ವ ವಹಿಸಿಕೊಂಡು ನಾವು MLA ಅಂತ ಆಗ್ಬೇಕನ್ನೋ ಉದ್ದೇಶದಿಂದಲ್ಲ. ಮೊಟ್ಟ ಮೊದಲ ಕರ್ನಾಟಕದ ಇತಿಹಾಸದಲ್ಲಿ ಈ ಪವಿತ್ರ ಭಾವನೆಯಿಂದ ನಾವು ಹೊರಟಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಸಹಾಯದ ನಿರೀಕ್ಷೆಯಲ್ಲಿದ್ದು ಕೊನೆ ಪಕ್ಷ ನವೆಂಬರ್ 22-23 ಅಂದಾಜು ನಮ್ಗೆ ಇಲ್ಲಿ ಮುಕ್ತಾಯ ಆಗತ್ತೆ. ಅವಾಗ ಒಂದು ಭವ್ಯವಾದ ಕಾರ್ಯಕ್ರಮವನ್ನು ಕೂಡ ನಾವು ಇಲ್ಲಿ ಕಿಷ್ಕಿಂಧೆಯಲ್ಲಿ ಮಾಡೋರಿದ್ದೀವಿ. ಕಿಷ್ಕಿಂಧೆಯಲ್ಲಿ ಸರ್ ಅದು ಜಾಗ ಈಗ ನಾವು ಕಿಷ್ಕಿಂಧೆಯಲ್ಲೂ ಇದೆ, ಗಂಗಾವತಿಯಲ್ಲಿ ಇದೆ, 2ರಲ್ಲಿ 1ರಲ್ಲಿ ಆಗ್ಬಹುದು. ಕಿಷ್ಕಿಂಧೆಯಲ್ಲಿ ಅಂತಂದ್ರೆ ಅದು ನಾವು ಅಲ್ಲಿ ಪಂಪಾ ಸರೋವರದ ಹತ್ರ ಮಾಡ್ಬೇಕು ಅಂತಕ್ಕಂಥದ್ದು. ಸಂಖ್ಯೆ ಜಾಸ್ತಿ ಆಯ್ತಂದ್ರೆ ಅಲ್ಲಿ ಅಷ್ಟು ಸಂಖ್ಯೆಗೆ ಆಗಲ್ಲ, ಗಂಗಾವತಿ ನಗರದಲ್ಲಿ ಮಾಡ್ಬೇಕು. ಅದು ಇನ್ನೊಂದು ಈಗೇನು ಹೇಳಿದ್ರಲ್ಲ, ನದಿ ಒಳಗಡೆಗೆ ಸುಮಾರು ಕಡೆಗೆ ಪೈಪ್ಲೈನ್ ಮೋಟರ್ಗಳು ಹಾಕೊಂಡು ಗದ್ದೆ ಹೊಡಿತಾರೆ. ಹಾಗಾಗಿ ನದಿಯಲ್ಲಿ ನೀರು ಮುಂದೆ ಹೋಗೋಕೆ ಬಹಳ ಸಾಧ್ಯತೆ ಇದೆ. ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ? ಯಾಕಂದ್ರೆ ಇದು ನೋಡಿ, ಇದು ಬಹಳ ಒಂದು ಸೆನ್ಸಿಟಿವ್ ಇಶ್ಯೂ. ಈಗ 75 ವರ್ಷಗಳ ಸ್ವಾತಂತ್ರ್ಯದ ನಂತರ ನಾವು ನದಿಯ ದಡದಲ್ಲಿರ್ತಕ್ಕಂಥ ಒಂದು ಜಮೀನಿಗೂ ನೀರು ಕೊಡಕ್ಕಾಗಿಲ್ಲ. ಅದು ಅಕ್ರಮನೋ ಸಕ್ರಮನೋ. ಮೊದಲೊಂದು 2-3 ವಿಷಯ ಇದ್ದು ನೋಡಿ, ಯಾವ್ದಾದ್ರು ಅಕ್ರಮ ಸಕ್ರಮ ಪಂಪ್ ಸೆಟ್ ಅಂತ ಮಾಡಿದ್ರು. ಹೀಗಾಗಿ ಅದರಲ್ಲಿ 2 ಭಾಗಗಳಿದಾವೆ. ಒಬ್ಬನಿಗೆ ನಿಜವಾಗಿ ಅಗತ್ಯ ಇದ್ದು ಅದರಿಂದನೇ ಉಪಜೀವನ ಸಾಕ್ತಕ್ಕಂಥ ರೈತ ಬೇರೆ. ಕೆಲವರು, ನಾನು ಆ ಕಡೆ ತುರುವೇಳ ಕಡೆ ಎಲ್ಲ ನೋಡಿದ್ದೀನಿ, ರಾತ್ರೋರಾತ್ರಿ ಮೇನ್ ಕೆನಲ್ಗೆ ರಾತ್ರಿ ಮೋಟರ್ ಹಚ್ಚಿಬಿಟ್ಟು 100 ಎಕರೆಯನ್ನ ನೆಲ್ಲ ಹಾಕ್ಯಂತ. ಇದು ಸಮಾಜದ ಸಮತೋಲನವನ್ನೇ ಬಿಗಡಾಯಿಸ್ತಕ್ಕಂಥದ್ದು. ಯಾಕಂದ್ರೆ ನಮ್ಮಲ್ಲಿ ಏನಾಗಿದೆ, ನನ್ನ ಅನುಭವದಲ್ಲಿ ಇಲ್ಲಿ ಸಮೃದ್ಧಿಗೆ ಕೊರತೆ ಇಲ್ಲ, ಈ ಮಾನಸಿಕ ಸಂಪತ್ತಿಗೆ ಕೊರತೆ ಇದೆ ಈ ಭಾಗದಲ್ಲಿ. ಅದಕ್ಕೋಸ್ಕರ ಇದೆಲ್ಲ ಸಮಾಜದ ಸೂಕ್ಷ್ಮವಾಗಿರ್ತಕ್ಕಂಥವು. ನಾವು ನಿರ್ದಿಷ್ಟ ನಿಲುವುಗಳನ್ನ ತಗೊಳಕ್ಕೆ ಕಷ್ಟ. ಹೀಗಾಗಿ ಈ ವಿಷಯವನ್ನು ಕೂಡ ಸಮಾಜದ ಜಾಗೃತಿಗೆ ಬಿಡ್ಬೇಕು. ಯಾಕಂದ್ರೆ ನಾವು
ನೀರಾವರಿ ವ್ಯವಸ್ಥೆ ಮಾಡ್ಲಿಲ್ಲ ಅಂತಂದ್ರೆ ರೈತರು ಬರ್ತಾ ಬರ್ತಾ, ಯಾಕಂದ್ರೆ 1 ಎಕರೆ ನೀರಾವರಿ ಆದ್ರೆ ಅವ್ನು ಬದುಕಕ್ ಸಾಧ್ಯ ಇದೆ. ಅದಕ್ಕಾಗಿ ಅದನ್ನ ಏನ್ ಮಾಡ್ಬೇಕು ಅನ್ನೋದು ಕಾನೂನಿನಕ್ಕಿಂತಲೂ ಇದನ್ನ ಸ್ವಲ್ಪ ಧಾರ್ಮಿಕ ಗುರುಗಳು ಸಮಾಜ ಕುಳಿತುಕೊಂಡು ಯೋಚನೆ ಮಾಡ್ತಕ್ಕಂಥದ್ದು. ಇದರಿಂದನೂ ಕೂಡ ನೀರಿನ ಅವ್ಯಾಹತಕ್ಕೆ ಒಂದಿಷ್ಟು ಕೊರತೆ ಆಗಿದೆ. ಇದಕ್ಕಿಂತಲೂ ನೀವು ಭೀಮಾ ನದಿಗೆ ಬಂದು ನೋಡಿದ್ರೆ 8 ಕಿಲೋಮೀಟರ್ 10 ಕಿಲೋಮೀಟರ್ ಎಲ್ಲ ಪೈಪ್ ಲೈನ್ ಮಾಡಿಕೊಂಡು ನೀರು ತಗೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿರ್ದಿಷ್ಟವಾದ ಕಾನೂನುಗಳಿಲ್ಲ. ಅದನ್ನ ಒಟ್ಟು ಇಂಟಿಗ್ರೇಟೆಡ್ ಆಗಿ ಇದನ್ನ ಮಾಡಬೇಕು. ಇದರಲ್ಲಿ ಈಗ ಕಾನೂನು ಸಂಬಂಧಪಟ್ಟಾಗಿ ನಾವು ಒಂದೆರಡು ರೈತರಿಗೆ ಸಂಬಂಧಪಟ್ಟ ಅಂದ್ರೆ ಇಲ್ಲಿ ಸುತ್ತಮುತ್ತಲು ಗಂಗಾವತಿ ಸುತ್ತಮುತ್ತಲು ಹಳ್ಳಿಗಳಲ್ಲಿ ಹತ್ತಿ ಮಿಲ್ ಆಗಲಿ ರೈಸ್ ಮಿಲ್ ಆಗಲಿ ಈ ಒಂದು ಫ್ಯಾಕ್ಟರಿಗಳು ಕಟ್ಟಿ ಆ ಒಂದು ಕಲುಷಿತ ನೀರನ್ನ ಹೊಲ ಗದ್ದೆಗಳನ್ನು ಬಿಡ್ತಾ ಇದ್ದಾರೆ. ಈಗ ಅವರು ಮನೆ ತಾನೇ ಸ್ಟ್ರೈಕ್ ಮುಖಾಂತರ ರೈತರು ಸ್ಟ್ರೈಕ್ ಮಾಡಿ ಇದೆಲ್ಲ ಬಂದ್ ಮಾಡಬೇಕು ಆಗಿ ಮನವಿ ಕೊಟ್ಟರು ಸಹ ಅವರು ಕೇಳ್ತಾ ಇಲ್ಲ. ಅದಕ್ಕೆ ತಾವು ಏನಿದೆ? ಸರ್ಕಾರಕ್ಕೆ ಬಾತ್ ಸರ್ಕಾರಕ್ಕೆ ಸಾಧನೆಯಲ್ಲ, ಇದು ಸರ್ಕಾರನೇ ಮಾಡ್ಬೇಕು. ಎಲ್ಲಿವರೆಗೆ ಈ ಡೆಮಾಕ್ರಸಿ ಸಿಸ್ಟಮ್ದಲ್ಲಿ ಜನ ಸತ್ಯಾಗ್ರಹ, ಜನ ದಬಾವ್, ಅವ್ರ ಜನ ಆಂದೋಲನ, ಇವು 3 ಹಂತಗಳು ಬೇರೆ. ಅದಕ್ಕಾಗಿ ಇಲ್ಲಿ ಮೂಲ ಬೇಕಾಗಿರ್ತಕ್ಕಂಥದ್ದು ಈಗ ಜಲ ಸಂರಕ್ಷಣೆ, ಜಲ ಸಂವರ್ಧನೆ, ಜಲ ನಿರ್ವಹಣೆ, ಈ 3 ಆಯಾಮಗಳಿದಾವೆ. ಬಿದ್ದಿರೋ ನೀರನ್ನ ಸಂರಕ್ಷಣೆ ಮಾಡಬೇಕು, ಸಂರಕ್ಷಣೆ ಮಾಡಿ ನೀರಿನಿಂದ ಜಲ ಸಂವರ್ಧನೆಯನ್ನ ಮಾಡಬೇಕು, ಸಂವರ್ಧನೆ ಮಾಡಿರೋದ್ರಿಂದ ಮ್ಯಾನೇಜ್ಮೆಂಟ್, ವಾಟರ್ ಮ್ಯಾನೇಜ್ಮೆಂಟ್, ಈ 3ರಲ್ಲಿ ನಾವು ವಿಫಲರಾಗಿದ್ದೀವಿ. ಬಿತ್ತು ನೀರನ್ನು ಉಳಿಸ್ಕೊಳ್ತಾ ಇಲ್ಲ. ಅದನ್ನ ಮತ್ತೆ ಹೆಚ್ಚಿಗೆ ಮಾಡೋದು ಅಂತ ದೂರದ ಉಳಿಯಿತು. ಆಮೇಲೆ ಈಗ ಇರತಕ್ಕಂಥ ನೀರನ್ನ ನಾವು ಇನ್ನೂ ಇಷ್ಟ ಎಕರೆಗೆ ಎಷ್ಟು ನೀರು ವೇಸ್ಟ್ ಮಾಡ್ತಾರೆ ನೋಡಿರ್ಬೇಕಲ್ಲ, ಹಳ್ಳಕ್ಕೆ ಆಗಿ ನೀರು ಅಂತ ಇದೆ. ಅದಕ್ಕೆ ಈ 3 ಆಯಾಮಗಳಲ್ಲಿ ಅದಕ್ಕೆ ನಾವು ನಿಮ್ಮೆಲ್ಲರಿಗೆ ಹೇಳೋದಂದ್ರೆ ಸಮಸ್ಯೆಗಳು ಬಹಳ ಅಗಾಧವಾಗಿದ್ದಾವೆ. ನಾವು ಇನ್ನೂ ಒಂದಂತ ಜಲಾಧಿಕಾರ ಅಂತ ಒಂದು ಮಾಡಿದೀವಿ ನಾವು. ಅಂದ್ರೆ ಈ ಪಂಚಭೂತಗಳೇನಿದಾವೆ, ಭಗವಂತನ ಪಂಚಭೂತಗಳಲ್ಲಿ ನೀರು ಕೂಡ ಒಂದು. ನೀರು ಮಾರಾಟಕ್ಕೆ ಯಾಕೆ ಬಂತು? ನೀರನ್ನ ದುಡ್ಡು ಕೊಟ್ಟು ಕುಡಿಯಂತ ಕಾಲ ನಾವು ಕೇಳೇ ಇರಬೇಕು. ಇವತ್ತು ನಾವು ಹಾಲಿನಗಿಂತ ಹೆಚ್ಚಿನ ರೇಟ್ ಕೊಟ್ಟು ನೀರು ಕುಡಿತಾ ಇದ್ವಿ. ಯಾಕೆ ಬಂತಿದ್ದು? ಇವೆಲ್ಲ ವಿಷಯಗಳಿದಾವೆ. ಇವೆಲ್ಲವನ್ನ ನಮ್ಮ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಆಯಾಮಗಳನ್ನು ತೆಗೆದುಕೊಂಡು ಈಗ ನಾವು ಪ್ಲಾಸ್ಟಿಕ್ ಬಾಟಲ್ ಅನ್ನು ಕೂಡ ಅದನ್ನ ಬ್ಯಾನ್ ಮಾಡ್ಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಇದನ್ನ ಹಾಕಿದೀವಿ. ಆಮೇಲೆ RO ಬ್ಯಾನ್ ಮಾಡ್ತಾ ಇದೀವಿ. ಈಗ ROಗಳು ಬ್ಯಾನ್ ಆಗಿ 1 ಲೀಟರ್ RO ನೀರಿಗೆ 8 ಲೀಟರ್ ನೀರು ವೇಸ್ಟ್ ಆಗುತ್ತೆ. ಇದು ಒಂದು.